ಬನ್ನಿ ನಾಗೇಶ್ ಅವ್ರು, ನೀವೇ ಬಂದು ಮಾತಾಡಿ ಬನ್ನಿ. ನಮಸ್ಕಾರ. ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಎಲ್ಲಾ ಚಾಲಕರು ಕೂಡ ಇವತ್ತು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನ್ಇನ್ಸ್ಟಾಲ್ ಮಾಡುವಂತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಪೀಸಾಟ ರಘುವಣ್ಣನವರು ಕೂಡ ಈ ಭಾಗಕ್ಕೆ ಬಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಬಹಳ ಸಂತೋಷ ಆಯ್ತು. ಅಷ್ಟು ದೂರದಿಂದ ಬಂದು ಇಲ್ಲಿ ಒಂದು ಚಾಲಕರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನು ಎಲ್ಲಾ ಚಾಲಕರು ಇವತ್ತು ನಾವು ಒಂದಾಗಿ ಇನ್ನು ಎಲ್ಲಾ ಆಟೋ ಸ್ಟ್ಯಾಂಡ್ಗಳಲ್ಲಿ ಹೋಗಿ ನಾವು ಏನು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನವನ್ನ ನಾವು ಎಲ್ಲಾ ಕಡೆ ಮಾಡ್ತೀವಿ ಅಂತೇಳಿ ಇವತ್ತು ಒಂದು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ರಘುವಣ್ಣ ಅವರು ಕೂಡ ಮಾತಾಡ್ತಾರೆ ಈಗ. ನಮಸ್ಕಾರ ನಮ್ಮೆಲ್ಲ ಆಟೋ ಚಾಲಕರಿಗೆ, ವಿಶೇಷವಾಗಿ ಈ ಭಾಗ KR ಪುರಂ ಭಾಗ ಅಂದ್ರೆ ITBT ಕಂಪ್ನಿಗಳೇ ಒಂದು ದೊಡ್ಡ ಹಿಂಡೆ ಇದೆ. ಈ ಭಾಗದಲ್ಲಿ ನಾವು ದೊಡ್ಡ ಮಟ್ಟಿಗೆ ಆಟೋ ಚಾಲಕರೆಲ್ಲ ಒಂದಾಗಿ ಏನು ಈ ಬೈಕ್ ಟ್ಯಾಕ್ಸಿನ ಈ ಬೆಂಗಳೂರಿಗೆ ತಗೊಂಡ್ ಬಂದಿದ್ದು ಕಂಪ್ನಿ ಯಾವುದು ಅಂದ್ರೆ ರ್ಯಾಪಿಡೋ. ಇವತ್ತಿಷ್ಟು ನಾವು ಹೋರಾಟಗಳು, ಕೇಸ್ಗಳು ಎಲ್ಲ ಹಾಕೊಂಡು ಒದ್ದಾಡ್ತಾ ಇದೀವಿ ಅಂದ್ರೆ ಈ ರ್ಯಾಪಿಡೋ ಕಂಪ್ನಿ ಬಂದ ಮೇಲೆನೆ ನಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು. ನಾವು ಈ ಭಾಗದಲ್ಲಿರುವಂತ ಎಲ್ಲಾ ಚಾಲಕರನ್ನ ಕೇಳ್ಕೊಳೋದು, ನೀವು ಬೇರೆ ಆಪ್ ನ ಯೂಸ್ ಮಾಡಿ, ಬೇರೆ ಬೇರೆ ಯಾವ್ಯಾವ ಇದಾವೆ ನಿಮ್ಗೆ ಇಷ್ಟ ಬಂದಿದ್ದು ಯೂಸ್ ಮಾಡಿ. ಆದ್ರೆ ರ್ಯಾಪಿಡೋ ಒಂದು ಆಪ್ ನ ಅನ್ಇನ್ಸ್ಟಾಲ್ ಮಾಡೋ ಮುಖಾಂತರ ಯಾರ್ಯಾರು ಇವತ್ತು KR ಪುರಂ ಭಾಗದಲ್ಲಿ ಏನು KR ಪುರಂ ನಮ್ಮ ಕೃಷ್ಣರಾಜಪುರ ಆಟೋ ಚಾಲಕರ ಘಟಕ ಇದೆ, ಇದು ನಾಗೇಶ್ ಅವರ ನೇತೃತ್ವದಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ರೇಷನ್ ಕಿಟ್ ಕೊಡ್ಬೋದು, ಪ್ರತಿಯೊಂದು ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ನಾವು ಅವ್ರನ್ನ ಕೆಲಸ ಮಾಡ್ಬೇಕು ಅಂತ ನಮಗೂ ಒಂದು ಆಸೆ. ಇದೇ ರೀತಿ ಚಾಲಕರಿಗೆ ಅವ್ರು ಕೆಲಸ ಮಾಡ್ತಾ ಬರ್ತಾ ಇದಾರೆ. ನೀವು ಅವ್ರಿಗೆಲ್ಲ ಕೊಡೋ ಗೌರವ ಏನು ಅಂದ್ರೆ ಅವ್ರೇನು ಅವ್ರ ಮನೆಗೆ ಏನು ಕೇಳ್ತಿಲ್ಲ. ಏನು ಬೆಂಗಳೂರಿನಲ್ಲಿ ಎಲ್ಲಾ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ, ಅವ್ರಿಗೆ ಒಂದು ಬೆಂಬಲವಾಗಿ ನಿಲ್ಬೇಕು, ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿ ಅಂತ. ಮೊನ್ನೆ ಸಹ ಮೀಟಿಂಗ್ ಅಲ್ಲೂ ಸಹ ಅವರು ಬರೋದು ಸ್ವಲ್ಪ ತಡ ಆಗುತ್ತೆ ಅಂದ್ರು. ನಾನೇ ತಡ ಹಂಗಿದ್ರೆ ಬರಬೇಡಿ, ನಿಮ್ಮ ಪರವಾಗಿ ಏನು ಅಂದ್ರು, ನೀವೇನು ಸಂಘಟನೆಯವ್ರು ಯಾವ ತೀರ್ಮಾನ ತಗೋತೀರಾ ನಾವು KR ಪುರಂ ಭಾಗದವರು ನಾವು ಪೂರ್ತಿ ಬೆಂಬಲ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ರ್ಯಾಪಿಡೋನ KR ಪುರಂ ಭಾಗದಲ್ಲಿ ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ನಾವು ಶ್ರಮ ಪಟ್ಟು ಅನ್ಇನ್ಸ್ಟಾಲ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮುಖಾಂತರ ಇವತ್ತು KR ಪುರಂ ಭಾಗಕ್ಕೆ ಬಂದಾಗ ಎಲ್ಲ ಆಗ್ಲೇ ಅಲ್ಲೆಲ್ಲ ಮಾತಾಡ್ಕೊಂಡು ಬರ್ತಾ ಎಲ್ಲಾ ಚಾಲಕರು ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ಸ್ವಯಂ ಅವರೇ ಇಷ್ಟಪಟ್ಟು ಹೌದು ನೀವೆಲ್ಲ ಹೇಳೋದು ಸರಿ ಇದೆ, ನಾವು ಅನ್ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇದೇ ರೀತಿ ನಮ್ಮೆಲ್ಲ ಆಟೋ ಚಾಲಕರು KR ಪುರಂ ಚಾಲಕರ ತರ ಮಾದರಿಯಾಗಿ ಎಲ್ಲರೂ ಈ ರ್ಯಾಪಿಡೋ ಬೂತನ ಬೆಂಗಳೂರಿಂದ ಓಡಿಸ್ಬೇಕು ಅಂದ್ರೆ ಅನ್ಇನ್ಸ್ಟಾಲ್ ಮಾಡಿ. ಮತ್ತೆ ಯಾವಾಗ ನಮ್ಗೆ ಅನ್ಇನ್ಸ್ಟಾಲ್ ಮಾಡಿದ್ದು ಬೆಲೆ ಗೊತ್ತಾಗುತ್ತೆ ಅಂದ್ರೆ ಮಳೆ ಬಂದಾಗ ಅವ್ನ ಬೈಕಲ್ಲಿ ಯಾವ ರೀತಿ ಸರ್ವಿಸ್ ಕೊಡ್ತಾನೆ ಅವನು ಚಾಲೆಂಜ್ ಮಾಡೋಣ. ಅವನು ಏನು ಬೈಕಲ್ಲಿ ಹೇಳ್ತಾನಲ್ಲ ರ್ಯಾಪಿಡೋ ಅಷ್ಟು ಇಷ್ಟು ಅಂತ, ಮಳೆ ಬಂದಾಗ ಆಟೋ ಬೇಕೋ ಬೈಕ್ ಬೇಕೋ ಆಗ ಕಸ್ಟಮರ್ ಡಿಸೈಡ್ ಮಾಡ್ಲಿ. ನಾವ್ ಎಲ್ಲಿವರೆಗೂ ಅವನ ಜೊತೆ ಇರ್ತೀವಿ, ಮಳೆ ಬಂದಾಗ ನಮ್ಮನ್ನು ಉಪಯೋಗಿಸ್ಕೋತಾನೆ ಆಟೋ ಡ್ರೈವರ್ಗಳನ್ನ, ಮಳೆ ನಿಂತಾಗ ಎಲ್ಲ ಬೈಕಿಗೆ ಡ್ಯೂಟಿ ಕೊಡುವಂತ ಕೆಲಸ ಮಾಡ್ತಾನೆ. ನೀವುಗಳು ಬೇರೆ ಆಪ್ ನ ಯೂಸ್ ಮಾಡಿ ಅವನ್ನ ಬಗ್ಬಡಿಬೇಕು ಅಂದ್ರೆ ಎಲ್ಲಾರು ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನೋಡಿ, ಇವತ್ತು ಕಳ್ಳಾಟ ಅವ್ನು ರ್ಯಾಪಿಡೋ ಕಂಪನಿಯವನು ಏನ್ ಮಾಡಿದಾನೆ, ಇವತ್ತು ಹೆಚ್ಚಿಗೆ ಹಣವನ್ನ ಕೊಟ್ಟು ನಮ್ಮ ಚಾಲಕರನ್ನ ಖರೀದಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಹೆಚ್ಚೆಚ್ಚಿಗೆ ಹಣವನ್ನ ಕೊಟ್ಟು ಚಾಲಕರಿಗೆ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅನ್ಇನ್ಸ್ಟಾಲ್ ನಾವು ಮಾಡ್ತಾ ಇದೀವಿ. ಅನ್ಇನ್ಸ್ಟಾಲ್ ಮಾಡ್ತಾ ಇರೋ ಒಂದು ಕಾರ್ಯಕ್ರಮವನ್ನ ಹೇಗಾದ್ರೂ ಮಾಡಿ ಇದನ್ನ ಹಿಂದಿಕ್ಬೇಕು ಅಂತೇಳಿ ಮಾಡ್ತಾ ಇರತ್ತ ಹುನ್ನಾರವನ್ನ ನಮ್ಮ ಚಾಲಕರು ಎಲ್ಲರೂ ಸೇರಿ ಇದು ಮಾಡ್ತಾ ಇದ್ದಾರೆ. ಹಾಗೆ ಬಗಲಗುಂಟೆ ಆ ಕಡೆಯಿಂದ ಬರ್ತಕ್ಕಂತ ಏನು ಚಾಲಕರಿಗೆ ಅವೇರ್ನೆಸ್ ಮಾಡ್ತಾ ಇರ್ತಕ್ಕಂತ ನಮ್ಮ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದಂತ ನಾರಾಯಣಸ್ವಾಮಣ್ಣ ಅವ್ರನ್ನ ಇವತ್ತು ಏನು ಬಗಲಗುಂಟೆ ಒಂದು ಭಾಗದಲ್ಲಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಇದು ಖಂಡನೀಯ. ಅವರು ಯಾವುದೇ ಒಂದು ಹೋರಾಟವನ್ನ ಅಲ್ಲಿ ಏನು ಹಮ್ಮಿಕೊಂಡಿರ್ಲಿಲ್ಲ, ಸರ್ಕಾರದ ವಿರುದ್ಧ ಏನು ಹೋರಾಟವನ್ನ ಹಮ್ಮಿಕೊಂಡಿರ್ಲಿಲ್ಲ. ಇವತ್ತು ಚಾಲಕರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ. ರ್ಯಾಪಿಡೋ ಇಂದ ಆಗ್ತಾ ಇರತಕ್ಕಂತ ಅನ್ಯಾಯವನ್ನ ನಾವು ಖಂಡಿಸ್ತಾ ಇದ್ದೀವಿ. ಮತ್ತೆ ಅನ್ಇನ್ಸ್ಟಾಲ್ ಮಾಡುವಂತ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಇಂತಹ ನಾಯಕರುಗಳನ್ನ, ರಘುವಣ್ಣ ಅವರನ್ನ, ಮತ್ತೆ ಏನು ನಮ್ಮ ಚೇತನ್ ಅವರನ್ನ, ಮತ್ತೆ ಏನು ನಾರಾಯಣಸ್ವಾಮಣ್ಣ ಅವ್ರನ್ನ, ಈ ತರ ದೊಡ್ಡ ದೊಡ್ಡ ಎಲ್ಲಾ ನಾಯಕರುಗಳನ್ನ ಅರೆಸ್ಟ್ ಮಾಡುವಂತ ಕೆಲಸಗಳನ್ನ ಈ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವುದೇ ತರದ ಪೊಲೀಸರಿಗೆ ನೈತಿಕ ಹಕ್ಕಿಲ್ಲ. ಅದಾಗಿ ನಾವು ಚಾಲಕರು ನಾವು ಪ್ರತಿ ಸ್ಟ್ಯಾಂಡ್ಗಳಲ್ಲಿ ಹೋಗಿ ಚಾಲಕರಿಗೆ ಅವೇರ್ನೆಸ್ ಮೂಡಿಸ್ತೀವಿ.
ಈ ರ್ಯಾಪಿಡೋಗೆ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಈಗ ಇಷ್ಟು ಜನ ನಾವು ಆಟೋ ಚಾಲಕರು ಬಂದಿದ್ದೀವಿ, ತೋರ್ಸಪ್ಪ ಎಲ್ಲ ಆಟೋ ಚಾಲಕರನ್ನ. ಪ್ರತಿ ಸ್ಟ್ಯಾಂಡ್ ಅಲ್ಲಿ ಇರತಕ್ಕಂತ ಅಧ್ಯಕ್ಷರುಗಳನ್ನ ಕರೆಸಿದ್ದೀವಿ. ಇವತ್ತು ಇಲ್ಲಿಂದ ಅನ್ಇನ್ಸ್ಟಾಲ್ ಮಾಡುವಂತ ಕಾರ್ಯಕ್ರಮ ಚಾಲನೆ ನಮ್ಮ ರಘುವಣ್ಣವರಿಂದಾನೇ ನಾವು ಚಾಲನೆಯನ್ನ ಕೊಡಿಸ್ತಾ ಇದ್ದೀವಿ. ಈಗ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಅದು ಫೋನ್ ಕೊಡ್ರಪ್ಪ, ಇಲ್ಲಿ ಫೋನ್ ಕೊಡಿ. ಮಾಡ್ಬಿಡ್ಲ ಅಲ್ಲ, ಇದು ಅವಾಗ್ಲೇ ಅನ್ಇನ್ಸ್ಟಾಲ್ ಮಾಡಿದ್ದೆ. ಇದು ರೇಟಿಂಗ್ ಇದೆಲ್ಲ ನೋಡ್ಬಿಡು. ಅವಾಗ್ಲೇ ಮಾಡ್ಕೊಟ್ನಲ್ಲ, ಕೊಡಪ್ಪಲ್ಲೇ ಹಾಕಿ ಕೊಡ. ರ್ಯಾಪಿಡೋ ಕ್ಯಾಪ್ಟನ್ ಅಂತ ಇದು ಪ್ಲೇ ಸ್ಟೋರ್ ಅಲ್ಲಿ ಓಪನ್ ಮಾಡಿ ಎಲ್ಲರೂ ಕೂಡ ಅವ್ರ ಕೈನಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲ ಡಿಲೀಟ್ ಮಾಡುವಂತ ಕೆಲಸ ಮಾಡಿ. ಎಲ್ಲ ಅವ್ರದ್ದು ಮೊಬೈಲ್ಗಳು ತೋರ್ಸಪ್ಪ ಮೊಬೈಲ್ಗಳನ್ನ. ಸ್ಟಾರ್ ರೇಟಿಂಗು, ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಡಿ. ಮತ್ತೆ ಅವ್ರಿಗೆ ರ್ಯಾಪಿಡೋ ಬ್ಯಾನ್ ಅಂತ ಹೇಳ್ಬಿಟ್ಟು, ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಮಾಡಿ ಅನ್ಇನ್ಸ್ಟಾಲ್ ಆಗಿದೆ. ಇದೇ ರೀತಿ ನಮ್ಮೆಲ್ಲಾ ಚಾಲಕರು ಆ ಸಿಂಗಲ್ ರೇಟಿಂಗ್ ಕೊಟ್ಟು, ನಿಮ್ಮ ಹತ್ರ ನೀವು ಸುಮಾರು ಜನ ಮುಂಚೆ ಡಿಲೀಟ್ ಮಾಡಿದೀರಾ, ಆದ್ರೂ ಮತ್ತೆ ಡೌನ್ಲೋಡ್ ಮಾಡಿ ಸಿಂಗಲ್ ರೇಟಿಂಗ್ ನ ಕೊಟ್ಟು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಅಲ್ಲಿ ಒಂದು ಕಮೆಂಟ್ ಹಾಕಿ ಸಿಂಗಲ್ ರೇಟಿಂಗ್ ಕೊಟ್ಟು ಮತ್ತೆ ಅನ್ಇನ್ಸ್ಟಾಲ್ ಮಾಡಿ. ಸುಮ್ನೆ ಅನ್ಇನ್ಸ್ಟಾಲ್ ಮಾಡಿದ್ರೆ ಅದು ಬರಲ್ಲ. ನಿಮ್ದು ಸಿಂಗಲ್ ರೇಟಿಂಗ್ ಇದೆ ಆಲ್ರೆಡಿ, ಅನ್ಇನ್ಸ್ಟಾಲ್ ಕೊಡಿ. ಓಕೆ ಕೊಡಿ, ಬರೋ ಹತ್ರಕ್ಕೆ ನೋಡಿ. ಹೋಗಿತ್ತು ರ್ಯಾಪಿಡೋ ಕತೆ ಮುಗಿಸಿದ್ವಿ ಇವತ್ತು. ರ್ಯಾಪಿಡೋ ಕತೆನ ನಮ್ಮ KR ಪುರಂ ಭಾಗದಿಂದ ಚಾಲನೆ ಕೊಡ್ತಾ ಇದ್ದೀರಿ. ಅದನ್ನ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪ್ಲೇ ಸ್ಟೋರ್ ಚಾಲಕರು ಏನು ಅಧ್ಯಕ್ಷರುಗಳ ಮೂಲಕ ಇವತ್ತು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾಗಕ್ಕೆ ರಘುವಣ್ಣವರು ಬಂದು ಏನ್ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ, ಇದನ್ನ ಹೀಗೆ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಪೀಸ್ ಔಟನ್ನ ರಘುವಣ್ಣವರಿಗೆ. Gracias.